ಐತೆ ತೆಗ್ದು ಇದು ಹಾಕಲ್ಲ. ಯಾವಾಗ ಹಾಕೋದು? ಇದು ಅಗ್ಬಿಟ್ಟು ಗುಂಡಿ ತರ ಮಾಡಿ ಹೋಗ್ಬಿಟ್ಟೆ ರೋಡ್ ಅನ್ನ. ಒಂದು ತಿಂಗಳು ಆಗ್ತಾ ಬಂತು, ಹುಷಾರಿಲ್ಲ ಅಂತ ಹೇಳಿದ್ರೆ ಹೇಗೆ ತಗೊಂಡು ಹೋಗೋದು ಹಾಸ್ಪಿಟಲ್ಗಳಿಗೆ? ನೀವೇ ಹೇಳಿ. ಒಂದ್ ತಿಂಗಳಾಯ್ತು ರೋಡ್ ತೆಗ್ದು ಓಡಾಡಕ್ಕೆಲ್ಲ ತುಂಬಾ ಕಷ್ಟ ಆಗ್ತಿದೆ. ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇದು ಮೂಡಿಗೆರೆ ಪಟ್ಟಣ ಪಂಚಾಯತ್ನ ವಾರ್ಡ್ ನಂಬರ್ 6 ರಸ್ತೆ ಇದೆ. ಇಲ್ಲಿ ಒಂದು ತಿಂಗಳ ಹಿಂದೆ ಈ ರಸ್ತೆ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸರಿ ಇದ್ದ ರಸ್ತೆನ ಅಗೆದು ಜಲ್ಲಿ ಹಾಕಿ ಹೋಗಿದ್ದಾರೆ. ಒಂದು ತಿಂಗಳಾದರೂ ಕೂಡ ಈ ಏನು ಅಗೆದಿರುವಂಥ ಈ ರಸ್ತೆಗೆ ಕಾಂಕ್ರೀಟ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನ ವಾರ್ಡ್ ನಂಬರ್ 6ರ ಈ ಒಂದು ರಸ್ತೆಯಲ್ಲಿ ಇರುವಂಥ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತ್ರ ಅಲ್ಲ, ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇದು ರೋಡ್ ಅಗ್ದಾಕಿ ಹೆಚ್ಚು ಕಡಿಮೆ ಒಂದು ತಿಂಗಳಾಯ್ತು. ಒಂದು ತಿಂಗಳು ಬೇಕಾ ಇಲ್ಲಿಂದ ಅಲ್ಲಿ ತನಕ ರೋಡು ರೆಡಿ ಮಾಡ್ಸೋಕ್ಕೆ? ಅದನ್ನು ಇಷ್ಟು ಆಗ ಗುಂಡಿಯಾಗಿ ಅಗ್ದಿದ್ದೀರಾ. ಒಂದು ಬೈಕ್ ಸ್ಕೂಟಿ ಓಡಾಡೋಕ್ಕಾಗಲ್ಲ. ಇಲ್ಲಿ ಸ್ಕೂಟಿ ಹೋಗ್ಲಿ, ಒಂದು ಆಟೋ ಏನಾದರೂ ಎಮರ್ಜೆನ್ಸಿ ಯಾರಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಒಂದು ಆಟೋ ತರೋಕ್ಕಾಗಲ್ಲ. ಒಂದು ಆಟೋ ಅಲ್ಲಿ ಇಲ್ಲ ಎತ್ಕೊಂಡು ಹೋಗ್ಬೇಕಾ? ಯಾರಾದರೂ ಸತ್ರ ಒಂದು ಹೆಣೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಆ ಥರ ಮಾಡಿಟ್ಟಿದ್ದೀರಾ ರೋಡ್ ನೀವು ಅಗ್ದಿ. 1-2 ದಿವಸದಲ್ಲಿ ಕೆಲಸ ಮುಗಿಸ್ಬೇಕಪ್ಪ. ಏನು ಈ ಕಡೆ ಒಂದು ಹಿಂಗೆ ಇದೇ ರೋಡಲ್ಲಿ ಹೋಗ್ಬೇಕು, ಇದೇ ರೋಡಲ್ಲಿ ವಾಪಸ್ ಬರಬೇಕು, ಏನು ಹಿಂಗೆ ಹೋಗಿ ಹಿಂಗೆ ಬರೋಕ್ಕೆ ಇದೆಯೇನಾದರೂ? ಅಷ್ಟು ಗೊತ್ತಾಗಲ್ವ ಜನಗಳಿಗೆ? ನೋಡಿ, ಈ ರೀತಿ ಅಗ್ದಾಕಿದ್ದೀರಲ್ಲ. ಮಕ್ಕಳು ಮರಿ ಓಡಾಡೋದು, ಸ್ಕೂಟಿ, ಸ್ಕೂಲ್ ಮಕ್ಕಳು ಬೆಳಗ್ಗೆ ಎದ್ದು ಹೋಗ್ಬೇಕು, ಸ್ಕೂಲ್ ವ್ಯಾನ್ ಬರುತ್ತೆ, ಏನೂ ಬರಲ್ಲ ಇಲ್ಲಿ. ಹಂಗಾಗಿದೆ, ಹಂಗೆ ಮಾಡಿಟ್ಟಿದ್ದೀರಾ. ಇದಕ್ಕಿಂತ ಮುಂಚೆನೇ ಚೆನ್ನಾಗಿತ್ತು. ಒಂದು ಕಸದ ಗಾಡಿ ಕೂಡ ಬರಲ್ಲ. ಈಗ ಕಸದ ಗಾಡಿ ಇಲ್ಲದೆ ಮನೆ ಮುಂದ್ಗಡೆನೇ ಕಸ ಹಾಕೊಳ್ತೀಯ ಜನಗಳೆಲ್ಲ. ಹಂಗಾಗಿದೆ ಪರಿಸ್ಥಿತಿ. ಒಂದು ತಿಂಗಳಾಯ್ತು, ಹೆಚ್ಚು ಕಡಿಮೆ ಒಂದು ತಿಂಗಳು ಜಾಸ್ತಿನೇ ಆಯ್ತು. ಈ ರೀತಿ ಮಾಡಿದ್ರೆ ಜನಗಳಿಗೆ ಉಪದ್ರ ಆಗಲ್ವಾ? ನೀವೇ ಸ್ವಲ್ಪ ಯೋಚನೆ ಮಾಡಬೇಕು. ಒಂದ್ ತಿಂಗಳಾಯ್ತು ರೋಡ್ ತೆಗ್ದು ಓಡಾಡಕ್ಕೆಲ್ಲ ತುಂಬಾ ಕಷ್ಟ ಆಗ್ತಿದೆ. ಬೇಗ ನಮ್ಗೆ ಮಾಡ್ಕೊಡಿ. ವರ್ಷ ಆಗಿತ್ತು ರೋಡ್ ಆಗಿ. ಹೌದು, ಜಯಕ ಇದ್ದಾಗ ಇದು ರೋಡ್ ಆಗಿದ್ದು. ಅದ್ರ ಮೇಲೆ ಏನ್ ರೋಡೇ ಆಗಿಲ್ಲ. ನಮ್ ಬೀದಿಗೆ ರೋಡೇ ಇಲ್ಲ. ಜಯಕ ಇದಾರಲ್ಲ, ಅವ್ರು ಇದ್ದಾಗ ಇದು ರೋಡ್ ಆಗಿದ್ದು. ಎಷ್ಟು ವರ್ಷ ಆಗಿದ್ದು? ಮುನ್ಸಿಪಲ್ ಆಫೀಸ್ ಹೋದ್ರೆ ನರಸಿಂಹ ಇದ್ದಾನ, ಅಲ್ಲಿ ಕರ್ಕೊಂಡು ಆಯ್ತಾ? ಮಕ್ಕಳು ಬರಿಲ್ಲ, ಬಿದ್ದು ಗಿದ್ದು ಕೈ ಕಾಲಿಗೆ ವರ್ಷ ಮಾಡ್ಕೊಂಡು ಹಾಸ್ಪಿಟಲ್ ಸೇರ್ತೀವಿ. ಗತಿ ಬಂದ್ಬಿಟ್ಟು ನಮಗೆ ಒಂದು ಪೇಷಂಟಿಗೆ ಆದ್ರೆ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ಇದು ಹಾಗೆ ಅಲ್ಲ, ಇಲ್ಲಿ ರೋಡೇ ಬೇಡದಾಗಿತ್ತಲ್ಲ. ಹಿಂಗ್ ಮಾಡಿ ಹೋಗಕ್ಕಿಂತ ಯಾಕೆ ಮಾಡ್ಬೇಕಾಗಿತ್ತು? ಅಲ್ಲ, ಇದು ಮಾಡಿರೋದು ಸರಿ ಮಾಡಿಲ್ಲ. ಯಾಕೆ ಸರಿಯಾಗಿ ಬೇಕಾಬಿಟ್ಟಿ ಮಾಡ್ತಾರೆ. ನಮ್ ಬೀದಿ ಮುಂಚೆ ಸರಿ ಇತ್ತು. ಒಂದು ಆಟೋ ಬರಲ್ಲ. ಈಗ ಯಾರಾದ್ರೂ ಒಂದು ಎಮರ್ಜೆನ್ಸಿ ಪೇಷಂಟ್ ಇದ್ರೆ ಹೆಂಗ್ ಕರ್ಕೊಂಡು ಹೋಗೋದು? ಎತ್ಕೊಂಡು ಹೋಗ್ಬೇಕಾ? ಒಂದು ಆಟೋ ಬರಲ್ಲ ಇಲ್ಲಿ. ಈ ರೀತಿ ಮಾಡಿದ್ರೆ ಹೆಂಗ್ ಮಾಡೋದು? ಇದಕ್ಕಿಂತ ಮುಂಚೆನೆ ಚೆನ್ನಾಗಿತ್ತು. ರೋಡ್ ಮಾಡ್ತೀವಿ ಅಂತೇಳಿ ಅಗ್ದಿ ಒಂದು ತಿಂಗಳಾಯ್ತಲ್ಲ. ಒಂದು ತಿಂಗಳಿಂದ ಏನು ಇದೆ ಕೆಲಸನ ಮಾಡಿದ್ರು. ಒಂದು ಜಲ್ಲಿ ಹಾಕಿ ಹೋಗಿದ್ದಾರೆ ಅಷ್ಟೇ, ಬಿಟ್ರೆ ಇನ್ನೇನು ಮಾಡಿಲ್ಲ. ಬೇಕಾಬಿಟ್ಟಿ ಮಾಡ್ತಾರೆ. ಅಗ್ಬಿಟ್ಟು ಗುಂಡಿ ತರ ಮಾಡಿ ಹೋಗ್ಬಿಟ್ಟೆ ರೋಡ್ ಅನ್ನ. ಒಂದು ತಿಂಗಳು ಆಗ್ತಾ ಬಂತು, ಇವತ್ತು ರೆಡಿ ಮಾಡ್ಸಿಲ್ಲ. ಒಂದೊಂದು ಜಲ್ಲಿ ಬಿಸಾಕಿ ಹೋಗ್ಬಿಟ್ಟಿದ್ದಾರೆ. ನಾವು ಹೇಗೆ ತಿರುಗೋದು, ಹೇಗೆ ಇರೋದು? ಮಕ್ಕಳು ಮರಿ ಎಲ್ಲ ಬಿದ್ದು ಹೋಗ್ತಾ ಇದ್ದಾವೆ. ಮನೆಯಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ರೆ ಹೇಗೆ ತಗೊಂಡು ಹೋಗೋದು ಹಾಸ್ಪಿಟಲ್ಗಳಿಗೆ? ನೀವೇ ಹೇಳಿ. ಒಂದೊಂದು ತಿಂಗಳು ಈ ತರ ಬಿಟ್ಕೊಂಡ್ರೆ ಹೇಗಿರೋದು ನಾವು ಮನೆಗಳಲ್ಲಿ? ಒಂದು ತಿಂಗಳ ಒಂದು ಆಟೋ ಕೂಡ ಇಲ್ಲ. ನಮ್ದು ಒಂದು ಸ್ಕೂಟಿ ತಂದು ಸ್ಕೂಟಿ ಬೀಳೋದು, ಮಕ್ಕಳೆಲ್ಲ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ. ಒಂದು ತಿಂಗಳು ಬೇಕಾ ಇದು ಇಷ್ಟೊಂದು ಆಗ್ದೋಗ್ರೆ? ಇರೋದು ಹಾಗೆ ಇದ್ರೂ ಸರಿ ಆಗೋದು. ನಮಗೆ ತುಂಬಾ ತೊಂದರೆ ಆಗ್ತಿದೆ, ನಮಗೆಲ್ಲ ಕಷ್ಟ ಆಗ್ತಾ ಇದೆ. ಇಲ್ಲಿ ತಿರುಗಾಡೆ ಕಷ್ಟ ಇದೆ. ಆದಷ್ಟು ಬೇಗ ಇದನ್ನು ನಾನು ಸರಿ ಮಾಡ್ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಅವ್ರು